ಬಂಟ್ವಾಳ ತಾಲೂಕಿನ ಕಾಂಬೋಡಿಯಾ ಇರಾಕೋಡಿಯಲ್ಲಿ ಮರಳು ಅನ್ಲೋಡ್ ಮಾಡುತ್ತಿದ್ದಾಗ ಕೊಳತ್ತಮಜಲು ನಿವಾಸಿ ಅಬ್ದುಲ್ ಖಾದರ್ ಅವರ ಪುತ್ರ ಅಬ್ದುಲ್ ರೆಹಮಾನ್ ಎಂಬವರಿಗೆ ದುಷ್ಕರ್ಮಿಗಳು ತಲವಾರಿನಿಂದ ಕಡಿದು ಕೊಲೆ ಮಾಡಿತ್ತು. ಇನ್ನೋರ್ವ ಮೊಹಮ್ಮದ್ ಶಫಿ ಎಂಬುವರಿಗೆ ಗಾಯಗಳಾಗಿತ್ತು. ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವರು ಪಡೆಯುತ್ತಿದ್ದಾರೆ. ಮೃತ ಅಬ್ದುಲ್ ರೆಹಮಾನ್ ಅವರ ಶವ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಇರಿಸಲಾಗಿರುವ ಸಂದರ್ಭ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಮಾಧ್ಯಮದ ಜೊತೆ ಮಾತನಾಡುತ್ತಾ, ಬಂಟ್ವಾಳ ಘಟನೆ ಹಿನ್ನೆಲೆಯಲ್ಲಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ವಿವಿಧೆಡೆ ಈಗಾಗಲೇ ರಚಿಸಲಾಗಿದ್ದ ಚೆಕ್ ಪೋಸ್ಟ್ಗಳಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಸುರತ್ಕಲ್, ಬಜಪೆ, ಗುರುಪುರ, ಕೈಕಂಬ, ಉಳ್ಳಾಲ, ತೊಕ್ಕೋಟು ಮೊದಲಾದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೆಎಸ್ಆರ್ಪಿ ತುಕಡಿಗಳನ್ನು ನಿಯೋಜಿಸಲಾಗಿದೆ ಎಂದರು. ಈ ದಿನ ಮಧ್ಯಾಹ್ನ 3 ರಿಂದ 3:30 ಸಮಯದಲ್ಲಿ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆ ಕೊಳತ್ತಮಜಲಿನಲ್ಲಿ ಇಬ್ಬರು ಯುವಕರ ಮೇಲೆ ಮರಣದ ಕಥೆ ಆಗಿದೆ. ಅದರಲ್ಲಿ ಒಬ್ಬ ವ್ಯಕ್ತಿ ಅಸುನೀಗಿದ್ದಾನೆ, ಮತ್ತೊಬ್ಬ ಹಾಸ್ಪಿಟಲ್ ಚಿಕಿತ್ಸೆ ಪಡೆಯುತ್ತಾ ಇದ್ದಾನೆ. ಸುಮಾರು ಒಂದು 3:30 ಸಮಯದಲ್ಲಿ ಇಬ್ಬರು ಒಂದು ಪಿಕಪ್ ವಾಹನದಲ್ಲಿ ಮರಳನ್ನು ಡಂಪ್ ಮಾಡೋಕ್ಕೆ ಹೋದಾಗ ಯಾರೋ ದುಷ್ಕರ್ಮಿಗಳು ಇವ್ರ ಮೇಲೆ ಹಲ್ಲೆ ಮಾಡಿದ್ದು, ಯಾವ ಕಾರಣಕ್ಕೆ ಯಾರು ಮಾಡಿದರೆ ಇನ್ನೂ ಮಾಹಿತಿ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಈಗ ನಾವು ತನಿಖೆಯನ್ನು ಶುರು ಮಾಡಿದ್ವಿ. ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡ್ತೀವಿ. ಯಾರು ಏನು ಅಂತ ಮಾಹಿತಿ ಗೊತ್ತಾದರೆ ನಿಮ್ಮ ಜೊತೆ ಶೇರ್ ಮಾಡ್ಬೋದು. ಈಗ ಹೌದು, ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದನ್ನು. ಎಲ್ಲ ರಿಕ್ವೆಷನ್ ಕೊಟ್ಟಿದ್ದೀವಿ. ಈಗ DC ಅವರು ಆರ್ಡರ್ ಮಾಡಬೇಕು. ಈಗ ಯಾರು ಮಾಡಿದ್ದೀವಿ ಇಲ್ಲ, ಇನ್ನೂ ಸದ್ಯಕ್ಕೆ ಗೊತ್ತಾಗಿಲ್ಲ. ತಿಳ್ಕೊಂಡ್ಮೇಲೆ ನಾವು ತನಿಖೆ ಮುಂದುವರ್ತಾನೆ ನಿಮ್ಮ ಮಾಹಿತಿ ಕೊಡ್ತೀವಿ. ಅವ್ರಿಗೆ ಈಗ ಆಪರೇಷನ್ ನಡೀತಾ ಇದೆ, ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ದಾರೆ. ಮಂಗಳವಾರ ರಾತ್ರಿ ದೇರಳಕಟ್ಟೆಯಲ್ಲಿ ಅಮಾಯಕನ ಕೊಲೆಯಾಗಿದೆ ಎಂದು ಆರೋಪಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟಿಸಲಾಯಿತು. ಉಳ್ಳಾಲ ತಾಲೂಕಿನಲ್ಲಿ ಇಸ್ಲಾಂ ಧರ್ಮೀಯರು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಹರತಾಳ ನಡೆಸಿದರು. ಕೊಳತ್ತಮಜಲು ಮಸೀದಿಯಲ್ಲಿ ಅಂತಿಮ ಸಂಸ್ಕಾರಕ್ಕಾಗಿ ಶವಯಾತ್ರೆ ನಡೆಸಲಾಯಿತು.
गाड़ी